ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ರುಬ್ಬೋದು ಬೇಡ ಮತ್ತು ಎಣ್ಣೆಲಿ ಟೊಮೊಟೊನ ಬೇಯಿಸ್ಕೊಳ್ಳೋದು ಬೇಡ, ಹಾಗೆ ಸಿಂಪಲ್ಲಾಗಿ ಟೊಮೊಟೊ ಹಣ್ಣಿನ ತಿಳಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಹೇಗಿದ್ದರೂ ಗುರುವಾರ ಇತ್ತು, ಗುರು ಪೂರ್ಣಿಮಾ ಇದೆ ಅಲ್ವಾ ಫ್ರೆಂಡ್ಸ್. ಎಲ್ಲರಿಗೂ ಆ ರಾಯರು ಮತ್ತು ಸಾಯಿಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಇವಂತ ತೋರಿಸ್ತಾ ಇದ್ದೀನಿ ನೋಡಿ. ಸಿಂಪಲ್ಲಾಗಿ 2 ಸಣ್ಣ ಟೊಮೊಟೊನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ. 2 ಟೊಮೊಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹೆಚ್ಚೋದಕ್ಕಿಂತ ಜಜ್ಜಿ ತೊಗೊಂಡು ಇಟ್ಕೊಳ್ರಿ. ಮತ್ತು 1-2 ಒಣಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ. ಸ್ವಲ್ಪ ಕಾಳು ಮೆಣಸಿನ ಪುಡಿ, ಅಂದರೆ ಮೆಣಸಿನಕಾಳು ಇರುತ್ತಲ್ರಿ, ಅದನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ತೊಗೊಳ್ಳಿ, 6 ಕಾಳಾದರೆ ಸಾಕು. ಹುರ್ಕೊಂಡಾದರೂ ಹಾಕ್ಕೊಳ್ಳಿ, ಇಲ್ಲ ಹಾಗೇನಾದರೂ ಕುಟ್ಟಿ ಹಾಕ್ಕೋಬೋದು. ತುಂಬ ಸಿಂಪಲ್ಲಾಗೆ ಮಾಡ್ಬೋದು ನೋಡಿ. ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಮೆಣಸಿನಕಾಯಿ, ಕರಿಬೇವು ಮತ್ತು ಮೆಣಸಿನ ಪುಡಿ. ಇವಾಗ ನೋಡಿರಿ, ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿ ಕಾಯಕ್ಕೆ ಇಟ್ಬಿಡಿ. ತುಪ್ಪ ಹಾಕಿ ಫ್ರೆಂಡ್ಸ್ ಟೇಸ್ಟ್ ಕೊಡುತ್ತೆ ತಿಳಿ ಸಾಂಬಾರು ನೋಡಿ. ಇವಾಗ ಒಂದು ಪಾತ್ರೆ ಇಟ್ಟಿದ್ದೆಲ್ಲ, ಅದಕ್ಕೆ ನಾನು ತಿಳಿ ಸಾಂಬಾರಿಗೆ ತುಪ್ಪ ಹಾಕೋತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ. ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ, ಎಲ್ಲ ಗೊತ್ತಾಕತಿ. ಮತ್ತು ಯಾರಿಗಾದರೂ ತುಂಬ ಜ್ವರ ಬಂದಾಗೆ ಬಾಯಿ ಕೆಟ್ಟಿರುತ್ತಲ್ಲ, ಸಾಂಬಾರು ಊಟ ರುಚಿ ಬರಲ್ಲಲ್ಲ, ಅವಾಗ ಈ ಥರ ನಮ್ಮ ಟೊಮೊಟೊ ತಿಳಿ ಸಾಂಬಾರು ಮಾಡ್ಕೊಂಡು ಊಟ ಮಾಡಿರಿ ಅಂತ ಹೇಳ್ತೀನಿ. ತುಪ್ಪ ಹಾಕಿದ್ದೀನಿ ಇವಾಗ ನಾನು. ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಕಾಳು, ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಒಗ್ಗರಣೆಗೆ. ಫ್ರೆಂಡ್ಸ್, ತುಪ್ಪ ಹಾಕಿದ್ದಕ್ಕೂ ಆಮೇಲೆ ಎಷ್ಟು ಘಮ ಅನ್ನುತ್ತೆ ಗೊತ್ತಾ ಸಾಂಬಾರು. ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿರಿ, ರುಚಿ ಅಂದರೆ ರುಚಿ ಕೊಡುತ್ತೆ ನಮ್ಮ ಟೊಮೊಟೊ ಹಣ್ಣಿನ ತಿಳಿ ಸಾಂಬಾರು. ಇವಾಗ ನಾನು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, 2 ಟೊಮೊಟೊ ಹಣ್ಣು ಹಾಕೋತಾ ಇದ್ದೀನಿ. ನೀವು ಮನೇಲಿ ನೋಡಿ, ಎಷ್ಟು ನಿಮ್ಮ ಮನೇಲಿ ಇರ್ತಾರೋ ಅಷ್ಟು ಜನದ ಮೇಲೆ ಟೊಮೊಟೊ ಹಣ್ಣು ತೊಗೋಬೇಕು. ಇಬ್ಬರು ಬೇಕಾಗಿರೋದಕ್ಕಿಂತ ನಾನು ಇಬ್ಬರಿಗೆ ಆಗೋಷ್ಟು ತಿಳಿ ಸಾರು ಮಾಡಿ ತೋರಿಸ್ತೀನಿ. ಬೇಳೆನೂ ಬೇಡ, ತೊಗರಿ ಬೇಳೆ ಬೇಯಿಸೋ ಅವಶ್ಯಕತೆ ಇಲ್ಲ ಇದಕ್ಕೆ, ಯಾವ ಥರನೂ ಬೇಡ ನೋಡಿ. ಸಿಂಪಲ್ಲಾಗೆ ನಾವು ಮಾಡ್ಕೋಬೋದು. ಯಾರಾದರೂ ಬಂದಾಗೆ ಸಾಂಬಾರು ಮಾಡೋದು ಹೇಗೆ ಅಂತ ವಿಚಾರ ಮಾಡೋ ಬದಲಿಗೆ ಈ ಥರ ತಿಳಿ ಸಾಂಬಾರು ಮಾಡಿಕೊಡ್ರಿ ಫ್ರೆಂಡ್ಸ್, ತುಂಬ ಟೇಸ್ಟ್ ಕೊಡ್ತೈತಿ. ಇವಾಗ ಇದನ್ನು ಸ್ವಲ್ಪ ಉಪ್ಪು ಹಾಕಿ ಒಂದು 15 ನಿಮಿಷ ಬೇಯಿಸ್ಕೊಂಡು ಬಿಡೋಣ. ಯಾಕೆಂದರೆ ನಾವು ಇದನ್ನು ಕರ್ಕೊಂಡಿರಲ್ವಲ್ಲ, ಮತ್ತು ಅದಕ್ಕೆ ಇದನ್ನೇ ಎಣ್ಣೆಲೇ ನಾವು ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿದರೆ ನೀವು ಬೇಗನೆ ಟೊಮೊಟೊ ಹಣ್ಣು ಬೇಯ್ತದೆ ನೋಡಿರಿ. ಇವಾಗ ಇದನ್ನೊಂದು 15 ನಿಮಿಷ ಬೇಯಿಸೋಕ್ಕಿಟ್ಟು ಆಮೇಲೆ ಇದಕ್ಕೆ ನಾವು ಏನೇನು ಬೇಕು ಮಸಾಲ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿರಿ, ಎಲ್ಲ ಅರ್ಥಕತಿ. ಇದೇ ಥರ ಸಪೋರ್ಟ್ ಕೊಡ್ತಾಯಿರಿ ನನಗೆ. ನಿಮ್ಮ ಸಪೋರ್ಟ್ ನನಗೆ ಇನ್ನೂ ತುಂಬ ಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಇದಕ್ಕೆ ಇವಾಗ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಮೆಣಸಿನಕಾಳು ಪುಡಿ ಮತ್ತು ಸಾಂಬಾರು ಪುಡಿ, ಬೆಲ್ಲ, ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇಷ್ಟೇ ಸಾಮಾನು ಹಾಕಿ ನಾವು ಎಷ್ಟು ಚಲೋ ಸಾಂಬಾರು ಮಾಡ್ಕೊಬೋದು, ತಿಳಿ ಸಾಂಬಾರು ಅಂತ ತೋರಿಸ್ತೀನಿ ನೋಡಿ. ಆದರೆ ಮೇನ್ ಟೊಮೊಟೊ ಹಣ್ಣು ಬೇಕೇ ಬೇಕು. ಇದಕ್ಕೆ ಸ್ವಲ್ಪನೇ ನೀವು ನೀರು ಹಾಕ್ಕೋಬೇಕು. ಒಮ್ಮೆದೊಮ್ಮೆಗೆ ನೀರು ಹಾಕ್ಕೊಂಡ್ರೆ ಅದು ಅಷ್ಟೊಂದು ಬೆಂದಿರಲ್ಲ, ಟೇಸ್ಟ್ ಕೊಡೋಲ್ಲ. ಹಾಗಾಗಿ ಹೇಳ್ತಾ ಇರ್ತೀನಿ ನೋಡಿ. ನೀವು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ, ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಇದನ್ನು ಫುಲ್ಲು ನಿಮಗೆ ಎಷ್ಟು ತಿಳಿಬೇಕು ಸಾಂಬಾರು ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಅರಿಶಿಣ ಪುಡಿ ಹಾಕಿಬಿಟ್ಟು ನಾನು ಸ್ವಲ್ಪ ಬೆಲ್ಲ ಹಾಕಿ ಮತ್ತೆ ಸ್ವಲ್ಪ ನೀರು ಹಾಕಿ ಮತ್ತೆ ಸ್ವಲ್ಪ ಬೇಯಿಸ್ಕೊತೀನಿ ನೋಡಿ. ಏಕೆಂದರೆ ರುಬ್ಬಿದರೆ ಇದು ಅಷ್ಟು ಇದು ಅನಿಸಲ್ಲ. ಹಾಗಾಗಿ ನನಗೆ ಇದೇ ಥರ ಮಾಡಿಕೊಂಡು ಸಾಂಬಾರು ಊಟ ಮಾಡಿರಿ ಅಂತ ತೋರಿಸಾಕತ್ತೀನಿ. ತುಂಬ ಸಿಂಪಲ್ ಮಾಡ್ಕೊಳ್ತಾರೆ ನೋಡಿ ಫ್ರೆಂಡ್ಸ್. ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಮತ್ತು ಸಾಂಬಾರು ಪುಡಿ ಹಾಕಿಬಿಟ್ಟು ಮತ್ತು ಸ್ವಲ್ಪ ಖಾರ ಪುಡಿ ಫ್ರೆಂಡ್ಸ್, ಇವನ್ನ ಹಾಕಿ ಮತ್ತೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಬಿಡಿ ನೋಡಿ. ಬಿಸಿ ಅನ್ನಕ್ಕೆ ಮತ್ತು ತುಪ್ಪ ಈ ಸಾಂಬಾರು ಹಾಕ್ಕೊಂಡ್ರೆ ತುಂಬ ಸಖತ್ತಾಗೇ ಇರುತ್ತೆ. ಇವಾಗ ಹೇಗಿದ್ದರೂ ಮಳೆಗಾಲ ಅಲ್ವಾ, ನೀವು ಎಲ್ಲ ಥರ ಸಾಂಬಾರು ತಿಂದು ಬೇಜಾರಾದಾಗ ಈ ಥರ ತಿಳಿ ಸಾಂಬಾರು ಮಾಡಿಕೊಡ್ರಿ ಟೊಮೊಟೊ ಹಣ್ಣಲ್ಲಿ ನೋಡಿ. ಮತ್ತು ತೊಗರಿಬೇಳೆ ಇಲ್ಲ, ಹುಣಸೆ ಹಣ್ಣಿಲ್ಲ, ಏನಿಲ್ಲ ಫ್ರೆಂಡ್ಸ್. 2 ಟೊಮೊಟೊ ಹಣ್ಣಾಗ ನಾವು ಎಷ್ಟು ಚೆನ್ನಾಗಿ ತಿಳಿ ಸಾಂಬಾರು ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದು ಮತ್ತೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಐತಲ್ರಿ, ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ನಿಮಗೆ ಎಷ್ಟು ನೀರು ಬೇಕು ಅನಿಸುತ್ತಲ್ಲ ಅಷ್ಟು ನೀರು ಹಾಕ್ಕೋಬೋದು. ಹಣ್ಣು ಟೊಮೊಟೊ ಆಗಿರಬೇಕು, ಮತ್ತು ಸ್ವಲ್ಪ ಕೆಂಪಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ ಸಾಂಬಾರು ನೋಡಿ. ಹುಳಿ ಟೊಮೊಟೊ ಬರುತ್ತಲ್ಲ ಫ್ರೆಂಡ್ಸ್, ಫುಲ್ಲು ಬೆಂಗಳೂರು ಸೈಡ್ ಸಿಗುತ್ತೆ ಅದು. ನಮ್ಮ ಸೈಡ್ ಹುಳಿ ಟೊಮೊಟೊ ಅಷ್ಟು ಸಿಗೋಲ್ಲ. ಅದರಲ್ಲೇ ನೀವು ಕೆಂಪಂದು ಟೊಮೊಟೊ ಹಣ್ಣು ನೋಡಿ ತೊಗೊಂಡು ಹೆಚ್ಕೋಬೇಕು. ಆದರೆ ಸಣ್ಣಗೆ ಹೆಚ್ಕೋಬೇಕು ನೀವು ನೋಡಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊತ ಇದ್ದಾನಲ್ಲ, ಮತ್ತೆ ನಿಮಗೆ ಎಷ್ಟು ನೀರು ಬೇಕಾಗುತ್ತಲ್ಲ ಅಷ್ಟು ಹಾಕ್ಕೊಂಡು ಕುದಿಸಿದ್ರೆ ಟೊಮೊಟೊ ಹಣ್ಣಿನ ತಿಳಿ ಸಾಂಬಾರು ರೆಡಿ ಆಗುತ್ತೆ. ನೋಡಿದ್ರೇ ಬೇಗ ಊಟ ಮಾಡಬೇಕು ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ, ತಿಳಿ ಸಾಂಬಾರು ರೆಡಿ ಆಯಿತು. ಟೊಮೊಟೊ ಹಣ್ಣಿಂದು ಕುದೀತಾ ಇದೆ.
ಬನ್ನಿ ಫ್ರೆಂಡ್ಸ್, ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗೈತಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್. ಮತ್ತು ನಿಮಗೆ ಬೇರೆ ವಿಡಿಯೋದೊಂದಿಗೆ ಸಿಗ್ತೀನಿ. ಏನಾದರೂ ವಿಡಿಯೋದಾಗೆ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ಕೇಳ್ಕೊತೀನಿ. ಬಿಸಿ ಅನ್ನ ಮತ್ತು ಬಿಸಿ ಸಾಂಬಾರು ರೆಡಿ ಆಗೈತಿ. ಬನ್ನಿ, ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗೈತಿ ಲೈಕ್ ಕೊಡಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಾಗೆ ನಾನು ಮತ್ತೆ ಸಿಗ್ತೀನಿ. ನಾನು ಸಾಂಗು ಹೇಳ್ತಾ ಇದ್ದೀನಲ್ಲ, ಅದಕ್ಕೂ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ತುಂಬ ತುಂಬ ಧನ್ಯವಾದಗಳು ಎಲ್ಲರಿಗೂ. ನನಗೆ ಇದೇ ಥರ ಸಪೋರ್ಟ್ ಮಾಡ್ಕೊತಾ ಇರಿ, ಇದೇ ಥರ ಬೆಂಬಲ ಕೊಡಿ ಅಂತ ನಾನು ಕೇಳ್ಕೊತೀನಿ ರೀ. ನೋಡಿರಿ, ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ. ಮತ್ತೆ ಸಿಗ್ತೀನಿ ರೀ. ಧನ್ಯವಾದಗಳು.